ಎಲ್ಲರಿಗೂ ನಮಸ್ಕಾರಗಳು. ಇತಿಹಾಸದ ವಿಷಯದ ಮೊದಲನೇ ಪಾಠವಾದಂತಹ ಮೂಲಾಧಾರಗಳು ಅಂದರೆ ಸೋರ್ಸಸ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಇಂಗ್ಲಿಷು ಮತ್ತು ಕನ್ನಡ ಎರಡೂ ನೋಟ್ಸ್ ಇರೋದ್ರಿಂದ ಎರಡೂ ರೀತಿಯಲ್ಲಿ ನೀವು ನೋಟ್ಸ್ ಮಾಡ್ತಾ ಬರಬೇಕು. ಮತ್ತು ರೆಡ್ ಅಕ್ಷರದಲ್ಲಿ ಮಾಡಿದ ಪಾಯಿಂಟ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಆಗಿರೋದ್ರಿಂದ ಅವುಗಳನ್ನು ಸರಿಯಾಗಿ ನೀವು ಮೆನ್ಷನ್ ಮಾಡ್ತಾ ಬರಬೇಕು. ಇಲ್ಲಿ ವರ್ತಮಾನದಂತೆ ಭೂತಕಾಲವು ಸಂಕೀರ್ಣವಾಗಿದ್ದು ಹಲವು ದೃಷ್ಟಿಕೋನಗಳಿಂದ ನೋಡಬಹುದು. ಒಂದೇ ಅಂತಿಮ ಪರಿಪೂರ್ಣ ಇತಿಹಾಸ ನಮಗೆ ಎಂದಿಗೂ ಇರಲು ಸಾಧ್ಯವಿಲ್ಲ. ಹಿಂದೆ ಏನಾಯಿತು ಎಂಬುದರ ಪೂರ್ಣ ಮತ್ತು ನಿಖರವಾದ ಚಿತ್ರಣ ಎಂದಿಗೂ ಇರಲು ಸಾಧ್ಯವಿಲ್ಲ. ಇತಿಹಾಸ ಕಾರಣವೆಂದರೆ ನಮ್ಮನ್ನು ಅಂತಹ ಚಿತ್ರಕ್ಕೆ ಸಾಧ್ಯವಾದಷ್ಟು ಹತ್ತಿರ ತರುವುದು. ಅಂದರೆ ಒಂದು ಘಟನೆ ಆಗಿರುವಂತಹ ಒಂದು ಘಟನೆಯ ಬಗ್ಗೆ ನಡೆದು ಹೋದಂತಹ ಘಟನೆಯ ಬಗ್ಗೆ 100% ಇದೇ ರೀತಿ ಕಾರಣ ಆಯಿತು, ಇದೇ ಕಾರಣಗಳು ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಆದರೆ ಆ ಘಟನೆಯ ಸಮೀಪಕ್ಕೆ ಒಯ್ಯುವ ಕಾರ್ಯವನ್ನು ಯಾರೇ ಮಾಡ್ತಾರೆ ಅಂದರೆ ಇತಿಹಾಸಕಾರರು. ಯಾವ ಸಾಧನಗಳ ಮೂಲಕ ಅಂತಂದರೆ ಲಿಟ್ರರಿ ಸೋರ್ಸಸ್ ಮತ್ತು ಆರ್ಕಿಯಾಲಜಿ ಸೋರ್ಸಸ್ ಮೂಲಕ. ನಾವು ಇಲ್ಲಿ ಮೂಲಗಳು ಸೋರ್ಸಸ್ ಅಂತ ನೋಡಿದಾಗ ಕ್ಯಾಟಗರೀಸ್ 2 ಕ್ಯಾಟಗರಿ ಲಿಟ್ರರಿ ಆ್ಯಂಡ್ ಆರ್ಕಿಯಾಲಜಿಕಲ್, ಸಾಹಿತ್ಯಿಕ ಮತ್ತು ಪುರಾತತ್ವ ಅಂಥೇಳಿ ನಾವು ಇಲ್ಲಿ ಮಾಡ್ತೀವಿ. ಲಿಟ್ರರಿ ಸೋರ್ಸಸ್ ಅಲ್ಲಿ ನಾವು ಆಲ್ ಟೆಕ್ಸ್ಟ್ ಆರ್ ಲಾಂಗ್, ಶಾರ್ಟ್, ರಿಟರ್ನ್ ಆ್ಯಂಡ್ ಓರಲ್. ಆರ್ಕಿಯಾಲಜಿಕಲ್ ಸೋರ್ಸಸ್ ಇನ್ಕ್ಲೂಡ್ ದ ಯಾವ್ಯಾವ ಆರ್ಕಿಯಾಲಜಿಕಲ್ ಸೋರ್ಸಸ್ ಬರುತ್ತೆ ಅಂತಂದರೆ ಅದರಲ್ಲಿ ಬರ್ತಾವ್ರಿ ಬಿಲ್ಡಿಂಗ್ಸು, ಹೌಸು, ಪಾಟ್ರಿ, ಸೆಲ್ಸು, ಕಾಯಿನು, ಮೊನಮೆಂಟ್ಸು, ರೈಟಿಂಗ್, ಪೇಂಟಿಂಗ್ಸ್ ಆನ್ ಸ್ಟೋನ್ ಆ್ಯಂಡ್ ವಾಲ್ಸ್, ಟೂಲ್ಸ್, ಆಮೇಲೆ ಜ್ಯುವೆಲ್ರೀಸು, ಬೋನು. ಸೊ ಇವೆಲ್ಲ ಇದರಲ್ಲಿ ಬರ್ತಾವ್ರಿ, ಪುರಾತತ್ವ ಶಾಸ್ತ್ರದಲ್ಲಿ ಬರ್ತಾವ. ಆಮೇಲೆ ಯಾವ ರೀತಿ ನಾವು ಸಾಹಿತ್ಯವನ್ನು ಲಿಟ್ರರಿ ಸೋರ್ಸನ್ನು ಡಿವೈಡ್ ಮಾಡ್ತೀವಿ ಅಂತಂದರೆ ಸಾಹಿತ್ಯದ ಮೂಲಗಳ ವರ್ಗೀಕರಣವನ್ನು ಭಾಷೆ, ಪ್ರಕಾರ, ವಿಷಯ ಮೇಲೆ ಆಧಾರವಾಗಿ ವಿಂಗಡಣೆ ಮಾಡ್ತೀವಿ. ಪ್ರಾಚೀನ ಮತ್ತು ಆರಂಭಿಕ ಇತಿಹಾಸದಲ್ಲಿ ಪಠ್ಯವನ್ನು ಭಾಷೆ, ಪ್ರಕಾರ, ವಿಷಯ, ವಯಸ್ಸು ಹೀಗೆ ಸಾಹಿತ್ಯದ ಸಂಪ್ರದಾಯ ಆಧಾರದ ಮೇಲೆ ವರ್ಗಗಳನ್ನಾಗಿ ವಿಂಗಡಿಸಿದ್ದನ್ನು ನಾವು ನೋಡ್ತೀವಿ. ಭಾಷಾಶಾಸ್ತ್ರಜ್ಞರು ಪ್ರಪಂಚದ ಭಾಷೆಯನ್ನು ವಿಭಿನ್ನ ಕುಟುಂಬಗಳಾಗಿ ವಿಂಗಡಿಸಿದ್ದಾರೆ. ಒಂದೇ ಕುಟುಂಬಕ್ಕೆ ಸೇರಿದ ಭಾಷೆಗಳು ಕೆಲವು ರಚನಾತ್ಮಕ ಹೋಲಿಕೆಗಳನ್ನು ಹೊಂದಿದ್ದನ್ನು ನಾವು ನೋಡ್ತೀವಿ. ಲ್ಯಾಂಗ್ವೇಜ್ ಸ್ಪೆಷಲಿಸ್ಟ್ ಏನು ಮಾಡ್ತಾರ್ರಿ ಅಂದರೆ ಭಾಷೆಯನ್ನು ವಿವಿಧ ಕುಟುಂಬಗಳಲ್ಲಿ ಹಂಚಿಕೆ ಮಾಡಿದ್ದನ್ನು ನಾವು ನೋಡ್ತೀವಿ. ಉದಾಹರಣೆಗಾಗಿ ಹಿಂದಿ, ಪಂಜಾಬಿ, ಮರಾಠಿ, ಬಂಗಾಳಿ, ಆಸಾಮಿ, ಗುಜರಾತಿ, ಸಿಂಧಿ, ಒರಿಯಾ, ನೇಪಾಳಿ ಇವು ಎಲ್ಲ ಇಂಡೋ ಯುರೋಪಿಯನ್ಗೆ ಸೇರಿದ ಭಾಷೆಗಳು. ಇಂಡೋ ಯುರೋಪಿಯನ್ ಒಂದು ಫ್ಯಾಮಿಲಿ ಆದರೆ ಈ ಎಲ್ಲ ಭಾಷೆಗಳು ಆ ಕುಟುಂಬದ ಭಾಗಗಳಾಗಿ ಬರ್ತವೆ. ಪರ್ಷಿಯನ್, ಗ್ರೀಕ್, ಲ್ಯಾಟಿನ್, ಜರ್ಮನ್, ಫ್ರೆಂಚ್, ಡಚ್, ಇಟಾಲಿಯನ್, ಸ್ಪ್ಯಾನಿಷ್ ಇವು ಎಲ್ಲ ಯುರೋಪ್ ಮತ್ತು ಏಷ್ಯಾ ಭಾಷೆಗೆ ಸಂಬಂಧಪಟ್ಟ ಕುಟುಂಬ ಅಂತ ಹೇಳಿ ನಾವು ಹೇಳ್ಬೋದು. ದ್ರಾವಿಡ ಕುಟುಂಬದ ಭಾಷೆಗಳು ತಮಿಳು, ತೆಲುಗು, ಮಲಯಾಳಂ, ಕನ್ನಡ, ತುಳು ಇವು ನಮ್ಮ ದಕ್ಷಿಣ ಭಾರತದಲ್ಲಿ ಮಾತನಾಡುವಂತಹ ಭಾಷೆಗಳಾಗಿವೆ. ಇದನ್ನು ಬಿಟ್ಟು ಹೇಳಬೇಕಂದ್ರೆ ಇದರ ಹೊರತಾಗಿ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರದೇಶದಲ್ಲಿ ಮಾತಾಡುವ ಬ್ರಾಹ್ವಿ, ಮಧ್ಯ ಭಾರತದಲ್ಲಿ ಮಾತಾಡುವ ಗೋಂಡಿ, ಉತ್ತರ ಭಾರತದಲ್ಲಿ ರಾಜ್ ಮಹಲ್ ಬೆಟ್ಟದಲ್ಲಿ ಮಾಲ್ಟೋ ಸೇರಿದಂತೆ ಸಂತಾಲಿ, ಖಾಸಿ, ಮುಂಡಾರಿ, ಪೂರ್ವ ಭಾರತದ ಕೆಲವು ಇತರ ಭಾಷೆಗಳು ಆಸ್ಟ್ರೋ ಎಸೆಟಿಕ್ ಕುಟುಂಬಕ್ಕೆ ಸೇರಿದ್ದನ್ನು ನಾವು ನೋಡ್ತೀವಿ. ಮಣಿಪುರ, ಬೋಂಡೋ, ಗ್ಯಾರೋ, ಲುಶಾಯ್, ಈಶಾನ್ಯದ ಕೆಲವು ಭಾಷೆಗಳು ಟಿಬೆಟ್, ಬರ್ಮೀಸ್ ಕುಟುಂಬಕ್ಕೆ ಸೇರಿದ್ದನ್ನು ನೋಡ್ತೀವಿ. ಆದರೆ ಅಂಡಮಾನ್ ದ್ವೀಪದಲ್ಲಿ ಮಾತನಾಡುವ ಅಂಡಮೀಸ್ಗಳ ಬಗ್ಗೆ ಸ್ಪಷ್ಟವಾದ ಯಾವ ಕುಟುಂಬಕ್ಕೆ ಸೇರಿಸಬೇಕು ಅನ್ನೋದು ಸ್ಪಷ್ಟ ಮಾಹಿತಿ ಇನ್ನೂವರೆಗೆ ನಮಗೆ ಸಿಕ್ಕಿಲ್ಲ. ಈಗ ನಾವು ಗ್ರಂಥಗಳಲ್ಲಿ ಭಾಷೆಗೆ ಬಂದಾಗ ಭಾರತೀಯ ಉಪಖಂಡದಲ್ಲಿ ಉಳಿದಿರುವ ಅತ್ಯಂತ ಹಳೆಯ ಗ್ರಂಥಗಳಾದ ವೇದಗಳು ಸಂಸ್ಕೃತದಲ್ಲಿವೆ. ಆ ಪ್ರಾಚೀನ ಪಾಲಿ ಪ್ರಾಕೃತದಂತೆ ಸಂಸ್ಕೃತ ಇಂಡೋ ಯುರೋಪಿಯನ್ ಭಾಷಾ ಕುಟುಂಬದ ಇಂಡೋ ಇರಾನಿ ಗುಂಪಕ್ಕೆ ಸೇರುತ್ತೆ. ಪ್ರಾಕೃತ ಭಾಷೆಯಲ್ಲಿ ಮಹಾರಾಷ್ಟ್ರ, ಸೌರಜಿನಿ, ಮಗಧಿ ವಿವಿಧ ಉಪಭಾಷೆಗಳಿರುವುದನ್ನು ನಾವು ನೋಡ್ತೀವಿ. ಅಪಭ್ರಂಶ ಎಂಬುದು 1ನೇ ಸಹಸ್ರಮಾನದ ಅಂತ್ಯದವರೆಗೆ ಪ್ರಾಕೃತ ಮತ್ತಷ್ಟು ಅಭಿವೃದ್ಧಿಗೆ ಬಂದ ಪದವಾಗಿದೆ. ಇಲ್ಲಿ ದ್ರಾವಿಡ ಭಾಷೆಯಲ್ಲಿ ತುಳು ಅತ್ಯಂತ ಹಳೆಯ ಭಾಷೆಯ ಹೊಂದಿದೆ. ನಂತರ ಕನ್ನಡ. ಇದು ನಮಗೆ ಪರಿಚಯವಾಗಿರುವ ಇತರ ಹಲವು ಭಾರತೀಯ ಪ್ರಾದೇಶಿಕ ಭಾಷೆಗಳು, ಉಪಭಾಷೆಗಳು ಸುಮಾರು 1000ರಿಂದ 1500 ನಡುವೆ ರೂಪುಗೊಂಡಿದ್ದರ ಬಗ್ಗೆ ನಾವು ಮಾಹಿತಿಯನ್ನು ಸಿಗುತ್ತೆ. ನಾ ಈಗಾಗಲೇ ಹೇಳಿದ ಹಾಗೆ ರೆಡ್ ಅಕ್ಷರಗಳು PYQ ಆಗಿರುವುದರಿಂದ ನೀವು ನೋಟ್ಸನ್ನು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಕೂಡ ಮಾಡ್ಕೋಬೇಕು. ಪ್ಲಸ್
ಇವು ಮಾಡಿದ್ದು ಇವೇನು ಪಾಣಿನಿಯ ಅಷ್ಟಾಧ್ಯಾಯ ಮತ್ತು ಪತಂಜಲಿಯ ಮಹಾಭಾಷ್ಯ ಇವು ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದಂತ ಪ್ರಶ್ನೆಗಳಾಗಿವೆ. ಆ, ಕಾಳಿದಾಸ ಆ, ಕಾಳಿದಾಸನ ಶಾಸ್ತ್ರೀಯ ಸಂಸ್ಕೃತಕ್ಕೂ ಮತ್ತು ಋಗ್ವೇದದ ಶಾಸ್ತ್ರೀಯ ಸಂಸ್ಕೃತಕ್ಕೂ ತುಂಬಾ ವ್ಯತ್ಯಾಸವಿರುವುದನ್ನು ನಾವು ಕಾಣ್ತೀವಿ. ಶಾಸ್ತ್ರೀಯ ಸಂಸ್ಕೃತ ಎಂಬ ಪದವು ಕ್ರಿಸ್ತಕ ಪೂರ್ವ 5 ಮತ್ತು 4ನೇ ಶತಮಾನ ವ್ಯಾಕರಣಕಾರನಾದ ಪಾಣಿನಿಯ ತನ್ನ ಅಷ್ಟಾಧ್ಯಾಯ ನಿಯಮಗಳನ್ನ ಕ್ರೋಢೀಕರಿಸಿದ ಭಾಷೆಯನ್ನು ಸೂಚಿಸುತ್ತದೆ. ಮತ್ತೊಂದು ಸಂಸ್ಕೃತ ವ್ಯಾಕರಣದ ಪತಂಜಲಿಯ ಮಹಾಭಾಷ್ಯ. ಪಾಣಿನಿ ಬರೆದಂತಹ ಸಂಸ್ಕೃತ ವ್ಯಾಕರಣ ಅಷ್ಟಾಧ್ಯಾಯಿಗೆ ಕ್ರಿಟಿಸೈಸ್ ಮಾಡಿ ಮಹಾಭಾಷ್ಯವನ್ನ ಬರೆದಂತ ಕ್ರೆಡಿಟ್ ಪತಂಜಲಿ ಅವ್ರಿಗೆ ಸೇರುತ್ತೆ. ಇವ್ರು ಏನ್ ಸಂಸ್ಕೃತ ವ್ಯಾಕರಣ ಒಂದೊಂದು ಪದ ಮೆನ್ಷನ್ ಮಾಡಿದಾರಲ್ಲ ಆ ಬುಕ್ ನಲ್ಲಿ, ಆ ಪದಗಳಿಗೆ ಅರ್ಥ ನೀಡಿದವರು ಪತಂಜಲಿಯ ಮಹಾಭಾಷ್ಯ. ಇವರ ಕಾಲ ಕ್ರಿಸ್ತಕ ಪೂರ್ವ 2ನೇ ಶತಮಾನ. ಆಮೇಲೆ ಉಳಿದಿರುವ ಹಳೆಯ ಪ್ರಾಕೃತ ವ್ಯಾಕರಣಗಳಾದ ವ್ಯಾಕರಣವೆಂದರೆ ವರರುಚಿಯ ಪ್ರಾಕೃತ, ಪ್ರಾಕೃತ ಪ್ರಕಾಶ, ಸಂಗಮ ಕಾಲಗಳ ತುಳು ಆಧುನಿಕ ತುಳುಗಿಂತ ಭಿನ್ನವಾಗಿದ್ದು ತೊಳಕಾಪಿಕಂ ಉಳಿದಿರುವ ಅತ್ಯಂತ ಹಳೆಯ ವ್ಯಾಕರಣ. ಆಮೇಲೆ ನೆಕ್ಸ್ಟ್ ಆಗಿ ವೇದಗಳು. ವೇದಗಳು ಬಂದಾಗ ನಾವು ಶ್ರುತಿ, ಸ್ಮೃತಿ, ವೇದಾಂಗಗಳು, ಪುರಾಣಗಳು, ಮಹಾಕಾವ್ಯಗಳು, ಧರ್ಮಶಾಸ್ತ್ರಗಳನ್ನ ನೋಡ್ತೀವಿ. ಸ್ಮೃತಿ ಅಂತಂದ್ರೆ ನೆನಪಿನಲ್ಲಿಟ್ಟುಕೊಂಡದ್ದು ಮತ್ತೆ ಸ್ಮೃತಿ ಅಂದ್ರೆ ನೆನಪಿನಲ್ಲಿಟ್ಟುಕೊಂಡದ್ದು, ಶ್ರುತಿ ಅಂದ್ರೆ ಕೇಳಿದ್ದು. ಋಗ್ವೇದದಲ್ಲಿ 4 ಪ್ರಕಾರಗಳು 4 ಭಾಗಗಳನ್ನಾಗಿ ಕಾಣ್ತೀವಿ. ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವವೇದ. ಋಗ್ವೇದವು ವಿಶ್ವದ ಅತ್ಯಂತ ಹಳೆಯ ಕಾವ್ಯವಾಗಿದೆ. ಇದು ಅಸಾಧಾರಣ ಸೌಂದರ್ಯ ಮತ್ತು ತಾತ್ವಿಕ ಆಳವನ್ನು ಹೊಂದಿದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಋಗ್ವೇದ ಸಾಹಿತ್ಯವು 1028 ಸೂಕ್ತ ಅಥವಾ ಸ್ತೋತ್ರಗಳನ್ನು ಸಂಗ್ರಹಿಸಿದ್ದು ಇದರ 10 ಪುಸ್ತಕಗಳಲ್ಲಿ ಇದನ್ನು ಜೋಡಿಸಲಾಗಿದೆ. ಹಾಗಾದ್ರೆ 10 ಪುಸ್ತಕಗಳನ್ನು ಏಕಕಾಲದಲ್ಲಿ ಬರೆದರ? ಇಲ್ಲ, 2 ಮತ್ತು 7ನೇ ಮೊದಲು ರಚನೆಯಾಗಿದ್ದು ಉಳಿದವುಗಳನ್ನ ನಂತರದ ಕಾಲಗಳಲ್ಲಿ ಬರೆಯಲಾಗಿದೆ. ಸಾಮವೇದವು 1810 ಶ್ಲೋಕಗಳನ್ನು ಒಳಗೊಂಡಿದೆ. ಋಗ್ವೇದದಿಂದ ಎರವಲು ಪಡೆಯಲಾಗಿದೆ. ಸಂಗೀತ, ಸಂಕೇತ, ಅಗತ್ಯಗಳಿಗೆ ಅನುಗುಣವಾಗಿ ಇವುಗಳನ್ನ ಜೋಡಿಸಿದ್ದನ್ನ ನಾವು ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ಅಥರ್ವವೇದ. ಇಲ್ಲಿ ನಂಬಿಕೆಗಳು, ಆಚರಣೆಗಳು, ಅಂಶವನ್ನು ಪ್ರತಿಬಿಂಬಿಸುವ ಮಂತ್ರಗಳ ಬಗ್ಗೆ ಇಲ್ಲಿ ನಾವು ನೋಡ್ತೀವಿ. ಬ್ರಾಹ್ಮಣಗಳಲ್ಲಿ ಗದ್ಯ ರೂಪವಾಗಿದ್ದು ತ್ಯಾಗದ ಆಚರಣೆ, ಫಲಿತಾಂಶದ ಬಗ್ಗೆ ವಿವರಣೆಗಳನ್ನ ನಾವು ನೋಡ್ತೀವಿ. ಆಮೇಲೆ ಅರಣ್ಯಕಗಳಲ್ಲಿ ಯಜ್ಞ ವಿಧಿಗಳ ಬಗ್ಗೆ ಸಾಂಕೇತಿಕ, ತಾತ್ವಿಕ ರೀತಿಯಲ್ಲಿ ವಿವರಿಸಿದ್ದಾರೆ. ಇಲ್ಲಿ ಒಟ್ಟು 108 ಉಪನಿಷತ್ತುಗಳು 13 ಪ್ರಮುಖ ಎಂದು ವರ್ಗೀಕರಿಸಲಾಗಿದೆ. ಉಪನಿಷತ್ತುಗಳು ಯಜ್ಞ, ದೇಹ, ಬ್ರಹ್ಮಾಂಡದ ಬಗ್ಗೆ ವ್ಯಾಪಕ ತಾತ್ವಿಕಗಳನ್ನು ಒಳಗೊಂಡಿದ್ದನ್ನು ನಾವಿಲ್ಲಿ ನೋಡ್ತೀವಿ. ವೇದಿಕ ಸಂಗ್ರಹದೊಂದಿಗೆ ಋಗ್ವೇದ ಸಂಹಿತೆಯಲ್ಲಿ 2 ಪುಸ್ತಕಗಳು ಅತ್ಯಂತ ಹಳೆಯದಾಗಿದ್ದು ಇತರ ಭಾಗಗಳು ನಂತರದ ಕಾಲದಲ್ಲಿ ರಚನೆಗೊಂಡಿದ್ದನ್ನು ನಾವು ನೋಡ್ತೀವಿ. ವೇದಗಳಲ್ಲಿ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ 2 ವಿಂಗಡಣೆಗಳಾಗಿರುವುದನ್ನು ನೋಡ್ತೀವಿ. ಸಕಲ ಶಾಖೆಯು ಋಗ್ವೇದದಲ್ಲಿ ಉಳಿದಿರುವ ಏಕೈಕ ಪರಿಷ್ಕರಣೆಯಾಗಿದೆ. ಶುಕ್ಲ ಮತ್ತು ಕೃಷ್ಣ ಪಕ್ಷದ ನಡುವಿನ ವ್ಯತ್ಯಾಸ ಅಂತಂದ್ರೆ ಶ್ವೇತಪಥದ ಸಂಹಿತೆಯ ಮಂತ್ರಗಳನ್ನು ಮಾತ್ರ ಒಳಗೊಂಡಿದ್ರೆ ಕೃಷ್ಣ ಪಕ್ಷದ ಪಠ್ಯಗಳ ಮಂತ್ರಗಳು ವಿವರಣೆ ಚರ್ಚಿಸುವ ವ್ಯಾಖ್ಯಾನಗಳನ್ನ ನಾವು ನೋಡ್ತೀವಿ. ಆಮೇಲೆ ಕೌತುಮ, ರಮಣೀಯ, ಜೈಮಿನಿ, ಸಾಮದೇವ ಪರಿಷ್ಕೃತ ಗ್ರಂಥಗಳಾದರೆ ಸೋನಕ, ಪೈಲಾದ ಅಥರ್ವಶಾಸ್ತ್ರದ ಪರಿಷ್ಕೃತ ಗ್ರಂಥಗಳಾಗಿವೆ. ಆಮೇಲೆ ನೆಕ್ಸ್ಟ್ ಋಗ್ವೇದ ಸಂಹಿತೆಯ 7ನೇ ಪುಸ್ತಕವು 10 ರಾಜರ ಯುದ್ಧಗಳನ್ನು ಉಲ್ಲೇಖಿಸಿ ಅದರಲ್ಲಿ ಸುದಾನು ತನ್ನ ವಿರುದ್ಧ ಕೂಟ ಮಾಡಿಕೊಂಡಿದ್ದ ಹಲವು ವಿರೋಧಿಗಳನ್ನ ಸೋಲಿಸಿದ್ದನ್ನ ನಾವು ಇಲ್ಲಿ ನೋಡ್ತೀವಿ. ಆದ್ರೆ ವೇದ ಗ್ರಂಥಗಳು ಧಾರ್ಮಿಕ ಸಾಹಿತ್ಯವನ್ನು ಹೆಚ್ಚಿಗೆ ಒತ್ತು ಕೊಟ್ಟಿರುವುದರಿಂದ ಅತ್ಯಂತ ಕಡಿಮೆ ಪ್ರಮಾಣದ ಐತಿಹಾಸಿಕ ಘಟನೆಗಳ ಮಾಹಿತಿಯನ್ನ ನಾವಿಲ್ಲಿ ನೋಡ್ತೀವಿ. ಆಮೇಲೆ ವೇದಗಳನ್ನು ಇತಿಹಾಸದ ಮೂಲವಾಗಿ ಬಳಸಲು ಒಂದು ಸಮಸ್ಯೆ ಎಂದರೆ ಋಗ್ವೇದ ಕಾಲ ನಿರ್ಣಯ. ಅದನ್ನು ಸ್ಟಡಿ ಮಾಡಿ ಅನೇಕ ಇತಿಹಾಸಕಾರರು ಸುಮಾರು 1500ರಿಂದ 1000 BCಯನ್ನು ವೇದಿಕ ಸಾಹಿತ್ಯದ ರಚನೆಗೆ ಅವಧಿಗಾಗಿ ಸುಮಾರು 1500 BCಯ ನಂತರದ ವೇದಿಕ ಗ್ರಂಥಗಳಾಗಿ ತೆಗೆದುಕೊಂಡಿದ್ದಾರೆ. ಈ ಕಾಲಗಣನೆಯು ಮೂಲಭೂತವಾಗಿ 19ನೇ ಶತಮಾನದಲ್ಲಿ ಮ್ಯಾಕ್ಸ್ ಮುಲ್ಲರ್ ಸೃಷ್ಟಿಸಿದ ತಾತ್ಕಾಲಿಕ ದಿನಾಂಕವನ್ನು ಆಧರಿಸಿದೆ.
ನಂತರ ವೈದಿಕ ಸಾಹಿತ್ಯವು ಬ್ರಾಹ್ಮಣ ಸಂಪ್ರದಾಯದ ಪ್ರಮುಖ ಭಾಗವಾಗಿದ್ದು, ಬ್ರಾಹ್ಮಣ ಪುರುಷರು ಅದನ್ನು ಸಂರಕ್ಷಿಸಲ್ಪಟ್ಟ ರವಾನಿಸಲ್ಪಟ್ಟ ಪಠ್ಯಗಳು, ಧಾರ್ಮಿಕ ರಚನೆಗಳು, ಆಚರಣೆ ದೃಷ್ಟಿಕೋನ ಪ್ರತಿಬಿಂಬಿಸುತ್ತದೆ. ನೆಕ್ಸ್ಟ್ ಆಗಿ ನೋಡ್ಲಿಕ್ಕಾಗಿ ವೇದಾಂಗಗಳು ವೇದಾಂಗಗಳು ಹೆಸರುಗಳು, ಅವುಗಳ ಉದ್ದೇಶ. ಇದು ಕೂಡ 2025 ಡಿಸೆಂಬರ್ ಸೆಷನ್ನಲ್ಲಿ ಬಂದಂತಹ ಪ್ರಶ್ನೆ. ಮತ್ತೆ ಹೈಯರ್ ಎಜುಕೇಶನ್ ಅಲ್ಲಿ ಕೂಡ ಈ ವಿಷಯ ಬರುತ್ತೆ, ಅಲ್ಲೂ ಕೂಡ ಈ ಕ್ವಶನ್ ಬಂದಿದ್ದನ್ನು ನಾವು ನೋಡ್ತೀವಿ. ಶಿಕ್ಷಾ ಅಂತಂದ್ರೆ ಫೊನೆಟಿಕ್ಸ್ ಉಚ್ಚಾರಣೆ ಹೇಗಿರಬೇಕು, ಸರಿಯಾದ ಉಚ್ಚಾರಣೆ, ಸ್ವರ, ಫೊನೆಟಿಕ್ಸ್ ಅನ್ನು ಕಲಿಸುತ್ತೆ. ವ್ಯಾಕರಣ ಅಂದ್ರೆ ವ್ಯಾಕರಣವು ಸಂಸ್ಕೃತ ವ್ಯಾಕರಣ ನಿಯಮಗಳನ್ನ ವಿವರಿಸುತ್ತೆ. ಪ್ರಸಿದ್ಧ ಗ್ರಂಥ ಪಾಣಿನಿ ಅಷ್ಟಾಧ್ಯಾಯ. ಛಂದಸ್ಸು ವೇದ ಮಂತ್ರಗಳನ್ನು ಲಯ ಏಕರೂಪತೆಯನ್ನು ಕಾಪಾಡಿಕೊಳ್ಳಲು ಬಳಸುವ ಕಾವ್ಯಾತ್ಮಕ ಮಾಪಕಗಳ ಅಧ್ಯಯನವನ್ನು ಮಾಡುತ್ತೆ. ನಿರುಕ್ತಕ ಅಂದ್ರೆ ವ್ಯಾಖ್ಯಾನ, ಪದ ಹೇಗೆ ಉತ್ಪತ್ತಿಯಾಯಿತು, ವ್ಯಾಖ್ಯಾನ. ಕಷ್ಟಕರ ಪದಗಳ ಅರ್ಥ ಮತ್ತು ವಿವರಣೆಯನ್ನು ಒದಗಿಸುತ್ತೆ. ಕಲ್ಪ ಆಚರಣೆಗಳು, ಕಾರ್ಯವಿಧಾನಗಳು, ರಚನೆಗಳು, ಸಮಾರಂಭಗಳು, ಕರ್ತವ್ಯಗಳ ನಿಯಮಗಳನ್ನು ರೂಪಿಸಿದ್ದನ್ನ ಇಲ್ಲಿ ನೋಡ್ತೀವಿ ಕಲ್ಪದಲ್ಲಿ. ಜ್ಯೋತಿಷ್ಯದಲ್ಲಿ ಖಗೋಳಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಆಕಾಶ ಚಲನೆಗಳ ಆಧಾರದ ಮೇಲೆ ನಿಯಮಗಳನ್ನ ಮಾರ್ಗದರ್ಶಿಸಿದ್ದನ್ನು ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟು 2 ಸಂಸ್ಕೃತ ಮಹಾಕಾವ್ಯಗಳು, 2 ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ. ಇವು 2 ಸಂಸ್ಕೃತದ 2 ಮಹಾಕಾವ್ಯಗಳು. ಇತಿಹಾಸ ಸಾಂಪ್ರದಾಯಿಕ ವರ್ಗಕ್ಕೆ ರಾಮಾಯಣವು ಸ್ಮೃತಿ ಮತ್ತು ಇತಿಹಾಸದ ವರ್ಗಕ್ಕೆ ಸೇರುತ್ತೆ. ಆದಾಗೂ ರಾಮಾಯಣವನ್ನು ಕೆಲವೊಂದು ಕಾವ್ಯ ಎಂದು ವರ್ಗೀಕರಿಸಿದ್ದನ್ನು ನಾವು ನೋಡ್ತೀವಿ. ಆಮೇಲೆ ಮಹಾಭಾರತವು ವಾಲ್ಮೀಕಿ ರಾಮಾಯಣವನ್ನು ಉಲ್ಲೇಖಿಸುತ್ತದೆ. ರಾಮೋಪಾಖ್ಯಾನ ಎಂಬ ವಿಭಾಗದಲ್ಲಿ ರಾಮನ ಕಥೆಯನ್ನು ವಿವರಿಸುತ್ತದೆ. ರಾಮನ ಕಥೆಯನ್ನು ವಿವರಿಸಿತು. ರಾಮಾಯಣವು ಕೌರವರ, ಹಸ್ತಿನಾಪುರ, ಜನಮೇಜಯರ ಉಲ್ಲೇಖವನ್ನು ಕಾಣುತ್ತದೆ. ಆದರೆ ಯುದ್ಧದ ಬಗ್ಗೆ ಎಲ್ಲಿ ಉಲ್ಲೇಖದ ಇರುವುದನ್ನು ನಮಗೆ ಕಂಡು ಬಂದಿಲ್ಲ ಅಂತ ಹೇಳ್ತಾರ್ರಿ. ಮಹಾಭಾರತದಲ್ಲಿ ವಾಲ್ಮೀಕಿ ರಾಮಾಯಣ ಉಲ್ಲೇಖಿಸುತ್ತದೆ, ರಾಮಾಯಣವನ್ನು ಉಲ್ಲೇಖಿಸುತ್ತದೆ. ಇಲ್ಲಿ ರಾಮೋಪಾಖ್ಯಾನ ಎಂಬ ವಿಭಾಗದಲ್ಲಿ ರಾಮನ ಕಥೆಯನ್ನ, ಆದರೆ ಕೌರವರು, ಹಸ್ತಿನಾಪುರ, ಜನಮೇಜಯರನ್ನು ಉಲ್ಲೇಖಿಸುತ್ತೆ. ಆದರೆ ಮಹಾಭಾರತದ ಯುದ್ಧ, ಘನಘೋರ ಯುದ್ಧ ನಡೆದಿರೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಇಲ್ಲಿ ನಾವು ಕಾಣೋದಿಲ್ಲ. ಮಹಾಭಾರತ ರಚನೆ ಸುಮಾರು 400 BC ಯಿಂದ 400 CE ನಡುವೆ. ರಾಮಾಯಣವು 5ನೇ ಮತ್ತು 4ನೇ ಶತಮಾನದಿಂದ 3ನೇ ಶತಮಾನ ನಡುವೆ ನಡೆದಿರಬಹುದೆಂದು ಹಿಲ್ಲೆಬಿಲ್ಟ್ ಭಾರತಕ್ಕೆ ಕಡಿಮೆ ಅವಧಿಯ ಸಂಯೋಜನೆಯನ್ನು ಸೂಚಿಸಿದ್ದಾರೆ. ಶತಮಾನಗಳಿಂದ ಲಕ್ಷಾಂತರ ಜನರ ಕಲ್ಪನೆಯನ್ನು ಸೆರೆಹಿಡಿದಿರುವ ಪ್ರಬಲ ಕಥೆಗಳನ್ನು ಹೊಂದಿರುವ ಭವ್ಯ ಪಾಠಗಳಾಗಿದ್ದು, ಈ ಐತಿಹಾಸಿಕ ಮೂಲಗಳಾಗಿ ಬಳಸುವ ಇವುಗಳ ಆಂತರಿಕ ಕಾಲಾನುಕ್ರಮ ಪದಗಳನ್ನು ಗುರುತಿಸುವುದು ಅವಶ್ಯಕ. ಇದರ ಸುಲಭ ಕೆಲಸವಲ್ಲ. ಸಂಪ್ರದಾಯದ ಪ್ರಕಾರ ರಾಮನು ತ್ರೇತಾಯುಗದಲ್ಲಿ ವಾಸಿಸಿದ್ದು, ಮಹಾಭಾರತ ಯುದ್ಧವು ನಂತರ ದ್ವಾಪರ ಯುಗದಲ್ಲಿ ನಡೆದಿದ್ದನ್ನು ನಾವು ಕಾಣ್ತೀವಿ. ಆದಾಗೂ ಇತಿಹಾಸಕಾರರು ಭಾರತಕ್ಕೆ ಸಂಬಂಧಿಸಿದ ಘಟನೆಗಳ ಪಾತ್ರಗಳು ರಾಮಾಯಣಕ್ಕಿಂತ ಸ್ವಲ್ಪ ಹಿಂದಿನ ಅವಧಿಯನ್ನು ಪ್ರತಿಬಿಂಬಿಸಿದ್ದನ್ನು ವಾದಿಸುತ್ತಾರೆ. ಏಕೆಂದರೆ ಮಹಾಭಾರತದ ಹಿನ್ನೆಲೆ ಇಂಡೋ ಗಂಗಾ ವಿಭಜನೆ, ಮೇಲಿನ ಕಣಿವೆಗಳಾಗಿದ್ದರೆ ರಾಮಾಯಣದಲ್ಲಿ ರಾಜಕೀಯ ಗುರುತ್ವಾಕರ್ಷಣೆ ಕೇಂದ್ರಕ್ಕೆ ಮಧ್ಯ ಗಂಗಾ ಕಣಿವೆಯನ್ನೇ ಸ್ಪಷ್ಟವಾಗಿ ಸ್ಥಳಾಂತರಗೊಂಡಿದೆ. ಸೊ ಇದು ಇತಿಹಾಸದ ವಿವರಣೆಯ ಮೂಲಾಧಾರದ ಮೊದಲನೇ ಭಾಗ. ಮುಂದಿನ ಭಾಗವನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಒಂದು ಚಿಕ್ಕ ಪ್ರಯತ್ನ, ಇಂಗ್ಲಿಷ್ ಮತ್ತು ಕನ್ನಡ 2 ನೋಟ್ಸ್ ಕೊಡಲಿಕ್ಕೆ ಮತ್ತೆ ವಿಷಯ ಪ್ರಸ್ತುತಪಡಿಸೋಕ್ಕೆ. ಏನಾದರೂ ಪ್ರೊನೌನ್ಸಿಯೇಷನ್ನಲ್ಲಿ ಏನಾದರೂ ಮಿಸ್ಟೇಕ್ಗಳಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.